ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆದಾಯ ತಂದು ಕೊಡುವ ಇಲಾಖೆ ಸಾರಿಗೆ ಇಲಾಖೆ. ಈ ವರ್ಷ 15,000 ಕೋಟಿ ಹಣದ ಟಾರ್ಗೆಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ನಮಗೆ ಸಿಬ್ಬಂದಿ ಕೊರತೆ ಕೂಡ ಇದೆ. ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಬಸ್ ಕೊರತೆ ಹಿನ್ನೆಲೆ 2,000 ಬಸ್ಗಳ ಖರೀದಿಗೆ ಮುಂದಾಗಿದ್ದೀವಿ. ಬೆಳಗಾವಿ ಜಿಲ್ಲೆಗೆ 300 ಬಸ್ ಕೊಡ್ತೀವಿ. ಮಂಗಳೂರಿಗೆ 100 ಎಲೆಕ್ಟ್ರಿಕಲ್ ಬಸ್ ಕೊಡ್ತೀವಿ. ಮಧ್ಯವರ್ಗಗಳ ಕಡಿವಾಣ ಹಾಕಲು ನಾನು ಹಿಂದೆನೂ ಆದೇಶ ಕೊಟ್ಟಿದ್ದೇನೆ. ಬೆಳಗಾವಿ ನಗರಕ್ಕೂ 100 ಎಲೆಕ್ಟ್ರಿಕ್ ಬಸ್ ಬರಲಿವೆ ಎಂದು ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನಾ ಧಾರವಾಡ ಜಿಲ್ಲಾ ಅಧ್ಯಕ್ಷ ಅಣ್ಣಪ್ಪ ದಿವಟಗಿ ಹೋಂಗಾರ್ಡ್ ಮತ್ತು ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ರಾಷ್ಟ್ರೀಯ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಭೇಟಿ ಕೊಟ್ಟು ಪೊಲೀಸ್ ಮತ್ತು ಹೋಂಗಾರ್ಡ್ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹ ಮಾಡಿದ್ದಾರೆ. ರಾಷ್ಟ್ರೀಯ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಸರಿಯಲ್ಲ, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಒಂದು ವೇಳೆ ಕಠಿಣ ಕಾನೂನು ಕ್ರಮ ಜರುಗಿಸದೇ ಇದ್ದಲ್ಲಿ ರಾಜ್ಯದಾದ್ಯಂತ ಸವದತ್ತಿ ಜಿಲ್ಲಾ ಕರೆ ಕೊಟ್ಟು ಲಕ್ಷಾಂತರ ಕಾರ್ಯಕರ್ತರೊಂದಿಗೆ ಉಗ್ರ ಹೋರಾಟ ಕರೆ ಕೊಡಲಾಗುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಖ್ಯಾತ ಹೋಟೆಲ್ ಉದ್ಯಮಿ ಭರತ್ ಹಾಗೂ ಶಂಕರ್ ಹುಕ್ಕೇರಿ ಹಾಗೂ ಸುನಿಲ್ ಶೇರಿ ಹುಕ್ಕೇರಿಯವರ ಸಂಯೋಜನೆಯಲ್ಲಿ ಕರಾವಳಿ ಗಂಟುಕಲೆ ಯಕ್ಷಗಾನ ಬಯಲಾಟ ಹುಕ್ಕೇರಿ ತಾಲೂಕು ಗೋಟಗೇರಿ ಗ್ರಾಮದಲ್ಲಿ ಅದ್ದೂರಿ ಯಕ್ಷಗಾನ ಜರುಗಿದೆ. ಈ ಸಂದರ್ಭದಲ್ಲಿ ನೂರಾರು ಜನ ಗ್ರಾಮಸ್ಥರು ಯಕ್ಷಗಾನ ವೀಕ್ಷಿಸಿ ಮನಸೋತಿದ್ದಾರೆ. ಬೆಳಗಾವಿ ನೂತನ ಡಿಸಿಪಿಯಾಗಿ ನಾರಾಯಣ ಬರಮನಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಬೆಳಗಾವಿ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿಯಾಗಿ ಸರ್ಕಾರದಿಂದ ನೇಮಕವಾದ ಬೆನ್ನಲ್ಲೇ ಇಂದು ಡಿಸಿಪಿಯಾಗಿ ಬರಮನಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆಯೇ ಶುಭ ಕೋರಲು ಅಭಿಮಾನಿಗಳ ದಂಡೆ ಹರಿದು ಬಂದಿದೆ. ಬೆಳಗಾವಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ. ಬೆಳಗಾವಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ಇದೀಗ ಕೊಟ್ಟಿದೆ. ಇದು ನಿಜಕ್ಕೂ ಕರ್ಮಕಾಂಡ ಮರ್ರೆ. ಹೊಟ್ಟೆ ತುಂಬಿಸಿಕೊಳ್ಳುವ ಸ್ಥಳದಲ್ಲಿ ಸರ್ಕಾರಿ ನೌಕರ ಸರಸದಾಟವಾಡಿದ್ದಾರೆ. ಹಸಿವು ನೀಗಿಸಲು ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ನಲ್ಲಿ ಇದೆಂತಹ ಕರ್ಮಕಾಂಡ. ಚಿಕ್ಕೋಡಿಯಲ್ಲಿ ಪುರಸಭೆ ಸಿಬ್ಬಂದಿಯ ಕಾಮದ ಕಳ್ಳಾಟ ಬಯಲಾಗಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಮಹಿಳೆಯ ಜೊತೆ ಸರಸ ಆಡ್ತಾ ಇದ್ದ ಡಿ ಗ್ರೂಪ್ ನೌಕರ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಚಕ್ಕಂದದ ವಿಡಿಯೋ ಲಕ್ಷ್ಮಿ ನ್ಯೂಸ್ಗೆ ಲಭ್ಯವಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಈ ಘಟನೆ ಜರುಗಿರುವಂಥದ್ದು. ನೆನ್ನೆ ಸಂಜೆ 8 ಗಂಟೆ ಹೊತ್ತಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಆತ ಮಹಿಳೆಯ ಜೊತೆಗೆ ಸರಸವಾಡ್ತಾ ಇದ್ದ. ಬಿಇಒ ಕಚೇರಿ ಎದುರಿಗೆ ಇರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಈ ದೃಶ್ಯ ಸರಿಯಾಗಿರುವಂಥದ್ದು. ಬಡ ಜನ, ಅಸಂಘಟಿತ ವಲಯದ ಕಾರ್ಮಿಕರು, ಬಡ ವಿದ್ಯಾರ್ಥಿಗಳಿಗೆ ಹೊಟ್ಟೆ ತುಂಬಿಸುವ ಯೋಜನೆಯೇ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಗುತ್ತೆ. ಕಳೆದ 3 ವರ್ಷದಿಂದ ಇಂದಿರಾ ಕ್ಯಾಂಟೀನ್ಗಳು ಕೂಡ ನಿರ್ಮಾಣವಾಗ್ತಾ ಇದೆ. ಬೇಗ ಪ್ರಾರಂಭ ಮಾಡುವಂತೂ ಕೂಡ ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿದ್ದಾರೆ. ಕಾಮಗಾರಿ ಮುಗಿದ್ರೂ ಉದ್ಘಾಟನೆ ಭಾಗ್ಯ ಇನ್ನೂ ಕಂಡಿಲ್ಲ. ಆದ್ರೆ ಇದೀಗ ಈ ಯೋಜನೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪರಿಣಮಿಸಿದೆ. ಇನ್ನಾದ್ರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತೀರಾ? ನಿಮ್ಮ ಸಿಬ್ಬಂದಿಗಳೇ ಸೇವೆ ಶುರು ಮಾಡಿಕೊಂಡಿದ್ದಾರೆ. ಪುರಸಭೆ ಅಧಿಕಾರಿಗಳೇ ಇನ್ನು ಮುಂದಾದರೂ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ.